ಇವತ್ತು ನಾವು ಈ ಒಣ ಎಲೆಗಳ ಗಿಡದ ಎಲೆಗಳ ಉದುರಿದ್ದನ್ನ ತೆಗೆದುಕೊಂಡು ಗೊಬ್ಬರವನ್ನ ಒಣ ಕಸದಿಂದ ರಸವನ್ನ ಯಾವ ರೀತಿ ತಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ಗಿಡದ ಎಲೆಗಳೇ ಇವನ್ನ ನಾವು ಕಲೆಕ್ಟ್ ಮಾಡಬೇಕು, ಎಲ್ಲದರಲ್ಲಿ ಬಿಸಾಕಬಾರ್ದು. ಒಂದು ಯಾವುದೇ ಒಂದು ಒಣ ಕಸ ಇರಲಿ ಅದನ್ನು ತಂದು ಒಂದೇ ಕಡೆ ಜಮಾ ಮಾಡಿ ಆಮೇಲೆ ರೀತಿ ಒಂದು ಡಬ್ಬದಾಗ ಅಥವಾ ಒಂದು ಪ್ಲಾಸ್ಟಿಕ್ ಬುಟ್ಟಿ ಒಳಗೆ ಹಾಕಿ ಅದನ್ನ ಈ ರೀತಿ ಹಾಕಬೇಕು. ಡಬ್ಬದಾಗ ಈ ರೀತಿ ಹಾಕಿ ಇದನ್ನು ಈ ರೀತಿ ಹಾಕಿದಾಗ ಮಟ್ಟಿ ಹಾಕಬೇಕು. ಈ ರೀತಿ ಮ್ಯಾಲ ಮಣ್ಣನ್ನು ಹಾಕಿದಾಗ ಇದು ಏನಾಗುತ್ತೆ, ನೀರು ಹಾಕ್ಬೇಕು. ಅವಾಗ ಇದು ಏನಾಗ್ತದೆ, ಕೊಳೆತು ಗೊಬ್ಬರ ಆಗ್ತದೆ. ಈ ರೀತಿ ಸ್ವಲ್ಪ ಒಣ ಕಸವನ್ನ ಹಾಕಬೇಕು. ನಂತರ ಸ್ವಲ್ಪ ಮಣ್ಣನ್ನು ಹಾಕಿ ನೀರು ಹಾಕ್ತಾ ಹೋದ್ರೆ ಅದು ಏನಾಗುತ್ತೆ, ಕಸ ಕೊಳೆತು ಗೊಬ್ಬರ ಆಗ್ತದೆ. ಕಲುಷಿತ ಆಗ್ತದೆ. ಇಂಥ ಗೊಬ್ಬರವನ್ನು ಉಪಯೋಗ ಮಾಡೋದ್ರಿಂದ ನಮ್ಗೆ ಆಹಾರ ಏನಕ್ಕೆ ಒಳ್ಳೆಯ ಒಂದು ಆಹಾರ ಸಿಗ್ತದೆ, ನಮಗೆ ತಾಕತ್ತಿನ ಶಕ್ತಿ ಇರ್ತದೆ.